ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ನಾಯಕರ ಜೊತೆ ಮಾತುಕತೆಗಳನ್ನ ನಡೆಸಿದ್ದಾರೆ. ಯಾವ ಮಾತುಕತೆ ಇತ್ಯಾದಿ ಯಾವ ಮಾತುಕತೆ ಊಹಾಪೋಹ ಎಲ್ಲ ಇದೆ. ಊಹಾಪೋಹಗಳವು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕತ್ವ ಶ್ರೀಮಾನ್ ನರೇಂದ್ರ ಮೋದಿ ಅವರು ಮತ್ತು ನಡ್ಡಾ ಅವರ ನೇತೃತ್ವದಲ್ಲಿ ಭಾಳ ಗಟ್ಟಿಮುಟ್ಟಾಗಿದೆ. ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ನನಗೆ ಅಶೋಕ್ ಅವರು ಡೆಲ್ಲಿಯಲ್ಲಿ ಬಂದಾಗ ಭೇಟಿಯಾಗಿದ್ದರು. ಅವ್ರದ್ದು ಯಾವುದೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನದ ಲೈಸೆನ್ಸಿಗಾಗಿ ಬಂದೇನೆ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಫೋನ್ ಮಾಡು ಅಂತ ಹೇಳಿದರು. ನಾನು ಫೋನ್ ಮಾಡಿ ನಾನೇ ಅಪಾಯಿಂಟ್ಮೆಂಟ್ ಅವರಿಗೆ ಕೊಡಿಸಿದ್ದೇನೆ. ನೀವು ಬಂದವ್ರನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಬಂದಿದ್ದಾರೆ ಅಂದರೆ ನೀವಲ್ಲ, ಮೀಡಿಯಾ ದೃಷ್ಟಿಯಿಂದ ಹೇಳೋದು ನಾನು. ಯಾರು ಡೆಲ್ಲಿಗೆ ಬಂದರು, ಅವರು ಚೇಂಜ್ ಮಾಡೋಕ್ಕೆ ಬಂದಿದ್ದಾರೆ ಅಥವಾ ಚೇಂಜ್ ಮಾಡ್ಸೋಕ್ಕೆ ಬಂದಿದ್ದಾರೆ, ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಅದಕ್ಕೆ ನಾವು ಹೆಂಗೆ ಉತ್ತರ ಹೇಳ್ಬೇಕು ಹೇಳ್ರಿ. ಈಗ ಇಟ್ ಈಸ್ ನಥಿಂಗ್ ಲೈಕ್ ದ್ಯಾಟ್. ಪಾರ್ಟಿ ಲೀಡರ್ಶಿಪ್ ಈಸ್ ಕ್ವೈಟ್ ಸ್ಟ್ರಾಂಗ್ ಆ್ಯಂಡ್ ಆಲ್ಸೋ ಭಾಳ ನಮ್ಮ ನೇತೃತ್ವದ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಸನ್ಮಾನ್ಯ ಮೋದಿಯವರಾಯಿತು ಮತ್ತು ಸಂಘಟನಾತ್ಮಕ ನೇತೃತ್ವವನ್ನು ವಹಿಸಿರುವಂಥ ನಡ್ಡಾ ಅವರು, ಉಳಿದೆಲ್ಲ ನಮ್ಮ ನಾಯಕರು ಅಮಿತ್ ಶಾ, ರಾಜನಾಥ್ ಸಿಂಗ್ ಇವರೆಲ್ಲರ ಜೊತೆ ಕನ್ಸಲ್ಟ್ ಮಾಡಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಪ್ರಮುಖವಾಗಿ ವಿ ಸೋಮಣ್ಣ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅನ್ನೋದು ನೋಡಿ, ಯಾವುದೇ ಈ ರೀತಿಯಾದಂಥ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಮ್ಮ ಪಕ್ಷದಲ್ಲಿ ಆಗುವುದಿಲ್ಲ ಮತ್ತು ಯಾರು ಆಗ್ತಾರೆ ಅನ್ನೋದು ಗೊತ್ತೂ ಆಗಲ್ಲ. ನಮ್ಮಲ್ಲಿ ನಮ್ಮ ನೇತೃತ್ವ ಸಂಬಂಧಿಸಿದವರಿಗೆ ಜೊತೆಗೆ ಚರ್ಚೆ ಮಾಡ್ತದೆ. ಚರ್ಚೆ ಮಾಡಿ ನಿರ್ಣಯವನ್ನು ಯಾವಾಗಲೂ ಮಾಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮದು. ಇವತ್ತು ಎಲ್ಲ ರಾಜ್ಯಗಳಲ್ಲಿ, ದೇಶದ ಎಲ್ಲ ರಾಜ್ಯಗಳಲ್ಲಿ, ಯಾಕೆಂದರೆ ಈಗ ನಮ್ಮದು ಸಂಘಟನಾ ಪರ್ವ ನಡೀತಾ ಇದೆ. ಸಂಘಟನಾ ಪರ್ವ ಅಂದ್ರೇನು? ಮೆಂಬರ್ಶಿಪ್ ಆದ ನಂತರ ಬೂತ್ ಅಧ್ಯಕ್ಷರು, ಅಧ್ಯಕ್ಷ ಆದ ನಂತರ ಮಂಡಲ ಅಧ್ಯಕ್ಷರು ಅಂದರೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ನಂತರ ರಾಜ್ಯ ಅಧ್ಯಕ್ಷರು. ಇದು ಚುನಾವಣೆ ಪ್ರಕ್ರಿಯೆ. ಈ ಚುನಾವಣೆ ಪ್ರಕ್ರಿಯೆ ಎಲ್ಲ ಕಡೆ ಆಗ್ತಾಯಿದೆ. ಒಂದಾದಮೇಲೆ ಒಂದು ರಾಜ್ಯದ ಆಗ್ತಾ ಇದೆ. ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಸಹಜವಾಗಿ ಪಾರ್ಟಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ನಾ ಕರ್ನಾಟಕ ಅಂತ ಹೇಳ್ತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಇದೆ ಅಂತಲ್ಲ, ಎಲ್ಲ ರಾಜ್ಯಗಳಲ್ಲಿ ಹೇಳಿದರು ಅಂತ ನೀವು ಹೇಳ್ತಾರೆ. ನಾನು ಹಂಗೆ ಹೇಳ್ತಾ ಇಲ್ಲ. ಎಲ್ಲ ರಾಜ್ಯಗಳಲ್ಲಿ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ದೊಡ್ಡ ಸಂಖ್ಯೆಯಲ್ಲಿ ಲೀಡರ್ಶಿಪ್ ಇದೆ. ನಮಗೆ ಲೀಡರ್ಸು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಹೀಗಾಗಿ ಆಸ್ಪಿರೆಂಟ್ಗಳಿರ್ತಾರೆ. ಎಲ್ಲ ರಾಜ್ಯಗಳದ್ದು ಒಂದೊಂದಾಗಿ ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಸರ್ಕಾರದ ವಿರುದ್ಧ ಸಚಿವರುಗಳೇ, ಶಾಸಕರುಗಳೇ ತಿರುಗುವಂತ ಒಂದು ಪರಿಸ್ಥಿತಿ ಇದೆ. ನೋಡ್ರಿ, ಸರ್ಕಾರದ ವಿರುದ್ಧ ಶಾಸಕರು ತಿರುಗಿ ಬೀಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಸರ್ಕಾರದಲ್ಲಿ ಲಂಚಾವತಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇದು ನಾವು ಹೇಳ್ತಾ ಇಲ್ಲ. ಮೊದಲು ನಮ್ಮ BR ಪಾಟೀಲ್ ಹೇಳಿದರು. ಅದಕ್ಕಿಂತ ಬಸವರಾಜ ರಾಯರೆಡ್ಡಿ ಅವರು ಹೈಯೆಸ್ಟ್ ಕರಪ್ಷನ್ ಇರೋದು ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು. ಆಮೇಲಿಂದ ಡೆವಲಪ್ಮೆಂಟ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಪರಮೇಶ್ವರ್ ಹೇಳಿದರು. ಅವರು ಹೆಂಗಿದೆ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಅಂತಂದರೆ, ಭಾಷಣ ಅವರು ಮಾಡ್ತಾರೆ, ಆಮೇಲೆ ಅದು ಸ್ವಲ್ಪ ಯಾರಾದರೂ ಹಿಡಿದು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು, ಮಾಧ್ಯಮದವರು ಅದನ್ನು ತೋರಿಸಿದರು, ಅದನ್ನು ಜನರಿಗೆ ಕೇಳಿಸಿದರು ಅಂತಂತಾರೆ. ನಂಗೆ ಹೇಳೇ ಇಲ್ಲ ಅಂತಾರೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಹತ್ರ ಇಲ್ಲ, ಸಿದ್ದರಾಮಣ್ಣನ ಹತ್ರ ದುಡ್ಡಿಲ್ಲ ಅಂತ, ಕೇಂದ್ರ ಹತ್ರ ಕೇಳಬೇಕು ಅಂತ. ಆಮೇಲೆ ಹೇಳ್ತಾರೆ, ನಾನು ಹಂಗಿಲ್ಲ, ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಅಂಥೇಳಿ. ಸೊ ಇದು ಕಾಂಗ್ರೆಸ್ಸಿನ ಒಂದು ದುರ್ದೈವ. ಇದು ರಾಜ್ಯದ್ದು ಒಂದು ದುರ್ದೈವ. ಒಂದು ಅತ್ಯಂತ ಸುಭಿಕ್ಷವಾದಂಥ ರಾಜ್ಯ ನಮ್ಮದು. ಅವರ್ಸ್ ಇದೆ ಮೋಸ್ಟ್ ಅಡ್ವಾನ್ಸ್ಡ್ ಮತ್ತು ಕಲ್ಚರ್ಡ್ ರಾಜ್ಯ ನಮ್ಮದು. ಈ ರಾಜ್ಯವನ್ನು ಈ ರೀತಿ ತಂದಿರುವಂಥದ್ದು, ರಾಜ್ಯದಲ್ಲಿ ಒಂದು ರೀತಿಯ 136 ವಿಧಾನಸಭಾ ಸದಸ್ಯರಿದ್ರು. ಒಂದು ರೀತಿಯ ಅಸ್ಥಿರತೆ ಅವ್ರ ಮನಸ್ಸಿನಲ್ಲೇ ಕಾಡ್ತಾ ಇದೆ. ಹೀಗಾಗಿ ಆಡಳಿತದ ಮೇಲೆ ಹಿಡಿತವನ್ನು ತಪ್ಪಿದ್ದಾರೆ. ಮತ್ತು ಇನ್ನೊಂದು ಕಡೆ ರಾಜ್ಯದ ಈ ಬೇರೆ ಬೇರೆ ಕಡೆ ಒಂದು ಹೊಸ ಕಾಯ್ದೆ ತರ್ತಾರೆ. ಏನು ಡೈವರ್ಟ್ ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡೋದು. ಏನು ಕಾಯ್ದೆ? ನೀವು ಇದನ್ನು ಕೆರಳಿಸುವಂಥ ಭಾಷೆ ಮಾತಾಡಿದ್ದು ಈಗೂ ಕಾನೂನು ಇದೆ. ನಿಮ್ಗೆ ಯಾಕೆ ಹೊಸ ಕಾನೂನು ಬೇಕು? ಏನಾದರೂ ಆ ರೀತಿ ನೀವು ತಪ್ಪು ಭಾಷೆಯನ್ನು ಬಳಸಿದರೆ ಕ್ರಮ ತೆಗೆದುಕೊಳ್ಳಿಕ್ಕೆ ಈಗೂ ಇದೆ. ಮತ್ತು ಇಂದಿರಾ ಗಾಂಧಿಯವ್ರನ್ನ ಹಿಟ್ಲರ್ ಅಂದರು ಅಂಥೇಳಿ ಕೇಸ್ ಹಾಕ್ತಾರೆ. ಮೊದಲೇದು ಇಂದಿರಾ ಗಾಂಧಿ ಹಿಟ್ಲರ್ ರೀತಿ ವರ್ತಿಸಿರಲಿಲ್ವಾ? ಎಷ್ಟು ಜನರನ್ನ ಕೊಂದು ಹಾಕಿದರು, ಎಷ್ಟು ಜನರನ್ನ ಅವರು ಜೈಲಿನಲ್ಲೇ ಸತ್ತೋದ್ರು, ಪೊಲೀಸ್ ಸ್ಟೇಷನ್ದಲ್ಲೇ ಸತ್ತೋದ್ರು. ಇದೇ ಮೈಕಲ್ ಫರ್ನಾಂಡಿಸ್ಗೆ ಏನಾಗಿತ್ತು?
ಇಲ್ಲೇ ನಮ್ಮ ಎದುರಿಗೆ ಈಗ ಆ್ಯಕ್ಟಿವ್ ಪೊಲಿಟಿಷಿಯನ್ ಆಗಿರುವಂಥ ಸುರೇಶ್ ಕುಮಾರ್ ಇದ್ದಾರೆ, ಅವ್ರಿಗೇನಾಗಿತ್ತು? ಅನಂತಕುಮಾರ್ ಒಬ್ಬರು ಸಾಮಾನ್ಯ ಒಬ್ಬ EBP ಕಾರ್ಯಕರ್ತರಾಗಿದ್ದರು, ಅವ್ರಿಗೇನಾಗಿತ್ತು? ಕರಂಬಳ್ಳಿ ಸಂಜೀವ್ ಶೆಟ್ಟರು, ಆಮೇಲಿಂದ ದೇವೇಗೌಡರು, ಇದೇ ಸಿದ್ದರಾಮಯ್ಯನವರು. ಇವತ್ತು ಯಾರು ಇಂಡಿಯಾ ಅಲೈನ್ಸು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ನಿಂತಿದ್ದಾರೆ ಅವರೆಲ್ಲರನ್ನು ಒಳಗೆ ಹಾಕಿದ್ರಲ್ಲ, ಜೈಲ್ನಾಗ ಹಾಕಿದ್ರ. ಮತ್ತು ಸರ್ವಾಧಿಕಾರಿ ಅಲ್ವಾ, ಇದು ಹಿಟ್ಲರ್ ಶಾಹಿ ಅಲ್ವಾ? ಹಿಟ್ಲರ್ ಅನ್ನೋದು ಕೇಸ್ ಹಾಕ್ತಾರಂತ ನಾನು ಹೇಳ್ತಾ ಇದ್ದೇನೆ. ನಾವು ಇಂದಿರಾ ಗಾಂಧಿ ಅವಾಗ ಹಿಟ್ಲರ್ ರೀತಿ ವರ್ಸಿದ್ರು, ಹಾಕಂತಿಡ್ರಿ ಕೇಸ್. ದೋಸ್ 24 months ಶಿ ವಾಸ್ ಹಿಟ್ಲರ್. ಕೇಸ್ ಹಾಕ್ತಾರೆ ಅಂದ್ರೆ ನೀವು ಜನರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡ್ಲಿಕ್ಕೆ ಕೊಟ್ಟಿರಿದ್ರಿ ನೀವು. ಅಲ್ಲೇ ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೆ ಹೇಳ್ತಾರೆ ನೀವೇನು ರಾಜಕೀಯ ಮಾತಾಡ್ಬ್ರಂತ. ಆ ಪೊಲೀಸ್ ಸೂಪ್ರೆಂಟ್ SP ಅವ್ರಿಗೆ ತಲೆಗಿಲಿ ಸರಿ ಇರಲಿಕ್ಕಿಲ್ಲ. ಅವ್ರಿಗೆ ರಾಜಕೀಯ ನೀ ಮಾತಾಡ್ತೇನಪ್ಪ ಹಂಗಾರ? ನಾವು ಮಾತಾಡೋದು ರಾಜಕೀಯ ನೀ ಮಾತಾಡ್ರ ಹಂಗಾರ? ಈ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರಲ್ಲ, ಇದು ಅವರ ಹತಾಶೆ ಮತ್ತು ನಿರಾಶೆಯನ್ನು ತೋರಿಸ್ತದೆ. ಸರ್ಕಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಸೆಪ್ಟೆಂಬರ್ ಬಳಿಕ ಬದಲಾವಣೆ ಆಗುತ್ತೆ ಅಂತ ರಾಜ್ಯ ನೋಡ್ರಿ, ಅವ್ರ ಮನಸ್ಸಿಗೆ ಬಂದಾಗ ಒಬ್ಬೊಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದರಿಂದನೇ ಅಸ್ಥಿರತೆ ಮತ್ತು ಒಂದು ರೀತಿಯಲ್ಲಿ ಗೊಂದಲ ಆಡಳಿತದಲ್ಲಿ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.